ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದ ತಿದ್ದುಪಡಿ ವಿಧೇಯಕವನ್ನು ಸನ್ಮಾನ್ಯ ಸಚಿವರು ತಂದಿರತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯಪಾಲರ ಮೇಲಿನ ಒಂದು ದ್ವೇಷದ ಒಂದು ಬಿಲ್ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ರಾಜ್ಯಪಾಲರ ಸ್ಥಾನ ಅನ್ನೋದು ಸಂವಿಧಾನದ ಪೀಠಕ್ಕೆ ಮತ್ತು ಅದಕ್ಕೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗ್ತದೆ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ರಾಜ್ಯಪಾಲರನ್ನ ದೂರ ಇಡುವುದರಿಂದ ಸರ್ಕಾರಕ್ಕೆ ಏನು ಲಾಭ ಆಗ್ತದೆ ಅದ್ರ ಬಗ್ಗೆ ನನಗೆ ಮಂತ್ರಿಗಳು ಸ್ಪಷ್ಟನೆ ಕೊಡಬೇಕು. ಮತ್ತು ಈ ವಿಶ್ವವಿದ್ಯಾಲಯಗಳು ಯಾವಾಗಲೂ ಕೂಡ ರಾಜಕೀಯದಿಂದ ದೂರ ಇರಬೇಕು ಅಂತೇಳಿ ಎಲ್ಲರೂ ಕೂಡ ಬಯಸ್ತೀವಿ. ಆದರೆ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳ ಇವತ್ತು ಕುಲಪತಿಗಳನ್ನು ಬದಲಾವಣೆ ಮಾಡೋದ್ರಿಂದ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರಿಗೆ ಇರತಕ್ಕಂಥ ಒತ್ತಡ, ಅವ್ರಿಗೆ ಇರತಕ್ಕಂಥ ಕೆಲಸ ಎಲ್ಲ ಕೂಡ ತುಂಬ ಬ್ಯುಸಿ ಇರ್ತಾರೆ ಎನಿ ಟೈಮು. ಆ ಸ್ಥಾನದಲ್ಲಿ ಅವರು ಎಲ್ಲಿ ಯಾವ ಥರ ಕರ್ತವ್ಯನ ನಿಭಾಯಿಸೋಕ್ಕೆ ಸಾಧ್ಯವಾಗುತ್ತೆ ಅದು ಒಂದು ಹೇಳಬೇಕಾಗ್ತದೆ. ಮತ್ತು ಕುಲಪತಿಯ ಕರ್ತವ್ಯ ಮತ್ತು ಸರ್ಕಾರಕ್ಕೆ ಆಗುವ ನಷ್ಟ ಸಚಿವರ ನೀವು ನೋಟ್ ಮಾಡ್ಕೊಳ್ಳಿ, ಅದನ್ನು ಕೂಡ ಹೇಳಬೇಕಾಗ್ತದೆ. ನನಗೇನಂದ್ರೆ ಮುಖ್ಯಮಂತ್ರಿಗಳನ್ನ ಮಾಡೋದ್ರಿಂದ ಅವ್ರಿಗೆ ನನ್ನ ವಿರೋಧ ಅಲ್ಲ, ಆದರೆ ಅವ್ರನ್ನ ರಾಜ್ಯಪಾಲರ ಸ್ಥಾನದಲ್ಲಿ ಕುಣಿಸೋದ್ರಿಂದ ಅವರ ಕೆಲಸ ಕಾರ್ಯಕ್ಕೆ ದಿನನಿತ್ಯ ರಾಜ್ಯದ ಜನರ ಸಮಸ್ಯೆಗಳ ಆಲಿಸೋದಾಗ್ಲಿ, ಬೇರೆ ಬೇರೆ ರೀತಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡೋದಾಗ್ಲಿ, ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ತೊಂದರೆ ಆಗ್ತದೆ. ಅದನ್ನು ಕೂಡ ಗಮನ ಹರಿಸಬೇಕು. ಮತ್ತು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಯಾವುದೇ ಥರ ಒಂದು ಕಂತಕ ಆಗಬಾರ್ದು. ಸುದೀರ್ಘವಾಗಿ ಒಂದು ಅನ್ಯೋನ್ಯತೆಯಿಂದ ಎಲ್ಲ ಸಿಸ್ಟಮ್ ನಡಿಬೇಕಾಗಿದ್ರೆ ಇದನ್ನು ಮರುಕಳಿಸಬೇಕು ಈ ಒಂದು ತೀರ್ಮಾನವನ್ನು ಅಂತ ಹೇಳಿ ನಿಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ತಾವೇನು ಈ ಅಕಾಡೆಮಿ ಮೆಂಬರ್ನ ತಂದಿದ್ದೀರಿ, ಸಿಂಡಿಕೇಟ್ ಮೆಂಬರು, ಇದೆಲ್ಲ ಯಥಾ ಪ್ರಕಾರ ನಡೀತಾ ಇದೆ. ಅದೇನು ಹೊಸದಾಗಿ ಏನೂ ಇಲ್ಲ. ಇದರ 10 ಇಯರ್ ಫಿಕ್ಸ್ ಮಾಡಿದ್ದೀವಿ. 10 years ಫಿಕ್ಸ್ ಮಾಡಿದ್ದೀವಿ. ಆಯಿತು, ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಇಲ್ಲ ಅಂತಲ್ಲ. ಇದ್ರ ಕಡೆ ಸ್ವಲ್ಪ ತಾವು ಗಮನ ಹರಿಸ್ಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನವೀನ್